ನನಗೊಬ್ಬ ಹುಡುಗ ಮೆಸೇಜ್ ಮಾಡ್ದ, ಅಣ್ಣ ನಾನು ತುಂಬ ಲವ್ ಮಾಡ್ತಿದ್ದೀನಿ ಒಂದು ಹುಡುಗಿಗೆ, ಅವಳಿಗೂ ಗೊತ್ತಾಗಬೇಕು ನಾನು ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕು, ಅವಳಿಗೂ ಅರ್ಥ ಆಗಬೇಕು ಅಂತ. ನೋಡು, ಈ ವಿಡಿಯೋನ ಅವಳಿಗೋಸ್ಕರ ಆಗ್ತಿಲ್ಲ, ನಿನಗೋಸ್ಕರ ಆಗ್ತಿದ್ದೀನಿ. ಅರ್ಥ ಮಾಡ್ಕೊ. ಅವಳು ನಿನ್ನ ಬಿಟ್ಟೋಗಿದ್ದಾಳೆ ಅಂತಂದರೆ ನೀನು ಅವಳಿಂದ ಹೋಗೋದು ವೇಸ್ಟ್. ಓಕೆ, ಅದು ನಿನ್ಗೆ ವ್ಯಾಲ್ಯೂ ಇರಲ್ಲ. ಅವಳಿಗೆ ಅರ್ಥ ಆಗಿತ್ತು ನಿನ್ನ ಪ್ರೀತಿ ಅಂದ್ರೆ ನೀನು ಯಾವತ್ತೂ ಅವಳು ಬಿಟ್ಟು ಹೋಗ್ತಿರ್ಲಿಲ್ಲ. ಅರ್ಥ ಆಯ್ತಾ? ಸೊ ಅವಳಿಂದ ಹೋಗೋದು ಬಿಟ್ಬಿಡು, ಅವಳು ಸ್ವಲ್ಪ ಕಾಯೋದನ್ನು ಬಿಟ್ಬಿಡು. ಅವಳೇನು ಬರೋದು ಇಲ್ಲ, ಅಷ್ಟು ಮಿಕ್ಕಿ ಬಂದರೆ ಒಳ್ಳೆಯದು. ನಾನು ಅದೇ ಬೆಳ್ಕೊತೀನಿ ಅವಳು ನಿನ್ಗೆ ಸಿಗಲಿ ಅಂತ. ಒಂದು ಹೇಳ್ತೀನಿ, ತಲಾಂತರದಿಂದ ಒಂದೇ ಬಂದಿರೋದು. ಒಂದು ಹುಡುಗಿನೇ ಡಿಸೈಡ್ ಮಾಡೋದು ನೀನು ಅವಳ ಲೈಫಲ್ಲಿ ಇರಬೇಕೋ ಇರಬಾರ್ದು ಅಂತ. ಸೊ ನೀನು ಏನೇ ಟಿಪ್ಪರ್ಲಾಗ ಹಾಕಿದ್ರು ಅವಳ ಲೈಫಲ್ಲಿ ಇರೋಕ್ಕಾಗಲ್ಲ. ಸೊ ಎಲ್ಲ ಡಿಸಿಷನ್ಸ್ ಅವರೇ ತೊಗೊಳೋದು, ಹುಡುಗಿದೇ ತೊಗೊಳೋದು. ಸೊ ಇದನ್ನ ಅರ್ಥ ಮಾಡ್ಕೊ. ಓಕೆ, ಅವಳೇ ಬೇಡ ಅಂತ ಬಿಟ್ಟು ಹೋದ್ಮೇಲೆ ನೀನು ಅವಳಿಂದ ಹೋಗೋದು ಸರಿಯಲ್ಲ. ಓಕೆ, ನಾಳೆ ನೀನು ಪಶ್ಚಾತ್ತಾಪ ಪಡ್ತೀಯಾ, ನೀನು ಸಫರ್ ಆಗ್ತೀಯಾ. ಓಕೆ, ನಿನಗಲ್ಲಿ ವ್ಯಾಲ್ಯೂನೇ ಇರಲ್ಲ. ಸೊ ತಲೆ ಕೆಡಿಸ್ಕೋಬೇಡ. ಓಕೆ, ನಿನಗೇನು ಕಡಿಮೆ ಇಲ್ಲ. ಹಾಂ, ನಿನ್ನ ಫ್ಯಾಮ್ಲಿ ಇದೆ, ಎಲ್ಲ ಇದೆ, ಕೆಲಸ ಇದೆ, ಮಾಡಿಕೊಂಡು ಆರಾಮ್ ಚೆನ್ನಾಗೇ ಇರು. ಆಯಿತಾ? ನಾಳೆ ಮನೇಲಿ ನೋಡಿ ಒಂದು ಮದುವೆ ಮಾಡ್ತಾ ನೀನೇ ಮರ್ತೋಗ್ತೀಯ ನಾಳೆ. ಸೊ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಡಿಪ್ರೆಷನ್ಗೆ ಹೋಗಿ ನಿನ್ನ ಜೀವನ ನೀನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಏನು ನಿನ್ಗೆ ಸಿಗಲ್ವಾ? ಹಾಂ, ದೇವ್ರು ಬರ್ದಿರ್ತಾನೆ, ಎಲ್ಲೋ ಒಂದು ಸಿಕ್ಕೇ ಸಿಗ್ತಾರೆ. ಸೊ ಒಂದು ಹುಡುಗಿಯಿಂದ ನೀನು ಹಾಳಾಗೋಕ್ಕೆ ಹೋಗ್ಬೇಡ, ನಾನು ಇಷ್ಟ ಹೇಳೋದು. ಅರ್ಥ ಆಯಿತು ಅಂತ ಅನ್ಕೋತೀನಿ. ನೀನು ನಾನು ಕೇಳಿದ್ಯಾ? ಸೊ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ.